ಗಣಪತಿಯ ವಾಹನ ಮೂಷಿಕ ಅಲ್ವಾ? ಆದ್ರೆ ಮೂಷಿಕ ಒಂದೇ ಅಲ್ಲ ಗೊತ್ತಾ? ಗಣೇಶ ಪುರಾಣದ ಪ್ರಕಾರ ಗಣೇಶ 4 ಅವತಾರಗಳನ್ನ ಎತ್ತಿದ್ದಾನೆ 4 ಯುಗಗಳಲ್ಲಿ. ಸತ್ಯಯುಗ ಅಥವಾ ಕೃತಯುಗದಲ್ಲಿ ಮಹೋತ್ಕಟನಾಗಿ ಅವತಾರ ಎತ್ತುತ್ತಾನೆ, ಕಶ್ಯಪ ಹಾಗೂ ಅದಿತಿಯ ಮಗನಾಗಿ. ಈತ ವಿನಾಯಕ ಅಂತಲೇ ಪ್ರಸಿದ್ಧಿಯನ್ನ ಪಡಿತಾನೆ. ಈ ಯುಗದಲ್ಲಿ ಈತನಿಗೆ 10 ಕೈಗಳು ಹಾಗೂ ಈತನ ವಾಹನವಾಗಿದ್ದು ಸಿಂಹ. ದವಂತಕ, ನರಂತಕ ಹಾಗೂ ಧೂಮ್ರಕ್ಷಣ ಸಂಹಾರಕ್ಕೆ ಎತ್ತಿದ ಅವತಾರ ಇದು. ಇನ್ನು ತ್ರೇತಾಯುಗದಲ್ಲಿ ಮಯೂರೇಶ್ವರನಾಗಿ ಅವತಾರ ಎತ್ತುತ್ತಾನೆ. ಈತ ಈ ಅವತಾರದಲ್ಲಿ ಶಿವನ ಮಗ ಹಾಗೂ ಆತನಿಗೆ 4 ಕೈಗಳಿರುತ್ತೆ. ಈ ಅವತಾರದಲ್ಲಿ ಈತನ ವಾಹನವಾಗಿದ್ದು ನವಿಲು. ಸಿಂಧು ಅನ್ನೋ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಎತ್ತಿದ ಅವತಾರ ಇದು. ದ್ವಾಪರ ಯುಗದಲ್ಲಿ ಗಜಾನನನಾಗಿ ಅವತಾರ ಎತ್ತುತ್ತಾನೆ. ಈ ಅವತಾರದಲ್ಲಿ ಈತನಿಗೆ 4 ಕೈಗಳು ಹಾಗೂ ಮೂಷಿಕ ಇವನ ವಾಹನ. ಇನ್ನು ಈಗ ನಾವಿರೋ ಕಲಿಯುಗದಲ್ಲಿ ಗಣಪತಿ ಧೂಮ್ರಕೇತುವಾಗಿ ಅವತಾರ ಎತ್ತಿದ್ದಾನೆ. ಈತನನ್ನ ಶೂರ್ಪಕರ್ಣ ಅಂತ ಕೂಡ ಕರೀತಾರೆ. ಈತನಿಗಿರೋದು 2 ಕೈಗಳು ಹಾಗೂ ಈತ ಕುದುರೆಯ ಮೇಲೆ ಸವಾರಿ ಮಾಡುತ್ತಾನೆ. ಕಲಿಯುಗದಲ್ಲಿ ಅಧರ್ಮವನ್ನ ಕೊನೆಗಾಣಿಸೋದು ಈತನ ಗುರಿ.